ನವ್ಯಾ ಭಟ್ಟರವರು ಇದೇ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿ ಇಲ್ಲಿಯೇ ತಮ್ಮ ಪ್ರಾಕ್ಟೀಸನ್ನು ಮುಂದುವರಿಸ್ತಾ ಇರೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ನಿರಾಸೆಗೊಂಡಂಥ ದಂಪತಿಗಳು ಅವರಿಗೆ ಬೇಕಾದಂಥ ಸೂಕ್ತ ಮಾರ್ಗದರ್ಶನವನ್ನು ನೀಡೋದಕ್ಕೋಸ್ಕರವಾಗಿ ಈ ಒಂದು ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ. ಪ್ರಾರ್ಥನೆಯೊಂದಿಗೆ ಈ ಶಿಬಿರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಸಿಸ್ಟರ್. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಮಾ. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವಶಕ್ತಿ ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜುಳು ಮರೆಯುವುದು ಕಷ್ಟಗಳು. ಮೂಷಿಕ ವಾಹನನ ಮನದೊಲು ಸ್ಮರಿಸಲು ಸುಲಭದಿ ಮುಗಿಯುವುದು ಕೆಲಸಗಳು. ಜ್ಞಾನಪ್ರದ ಸ್ಥಿತಿ ಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ. ಜ್ಞಾನಪ್ರದ ಸ್ಥಿತಿ ಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ. ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವಶಕ್ತಿ. ಮುಂದೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಮತ್ತು ಇದು ಸಂಜೆವರೆಗೆ ನಡೆದಕ್ಕಿರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳುವಂಥದ್ದನ್ನು ನಾನು ಇವಾಗ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದನ್ನು ವಿವರಿಸಲಿಕ್ಕಿದ್ದಾರೆ ಡಾಕ್ಟರ್ ನವ್ಯಾ ಭಟ್ರವರು. ಹಾಗಾಗಿ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಉದ್ಘಾಟಿಸುವ ಮೂಲಕವಾಗಿ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ಉದ್ಘಾಟಕರಾಗಿ ನಮಗೆ ಕಂಡು ಬಂದಿದ್ದು ಮೊನ್ನೆ ತಾನೇ ಅಧಿಕಾರ ಸ್ವೀಕಾರ ಮಾಡಿದಂಥ ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರೊಟೇರಿಯನ್ KV ಶ್ರೀಧರ್. ಹೇಳಬೇಕು ಅಂತಂದರೆ ನಮ್ಮದು ಅವರದು ಸಾಮಾನ್ಯ 38 ವರ್ಷದ ಒಂದು ಆತ್ಮೀಯತೆ. ಅವರು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರಬೇಕೆಂದ್ರೇ ನನಗೆ ಗೊತ್ತಿತ್ತು. ಹಾಗಾಗಿ ಅವರು ಅತ್ಯಂತ ಒಂದು ಸರಳ ಸಜ್ಜನಿಕೆ ಸ್ವಭಾವದವರು. ಪ್ರಾಯಶಃ ಅದನ್ನು ನೋಡಿಯೇ ಅವರಿಗೆ ರೋಟರಿ ಅಧ್ಯಕ್ಷ ಸ್ಥಾನ ಹುಡುಕೊಂಡು ಬಂದಿದೆ ಅಂತಂದರೆ ತಪ್ಪಾಗಲಾರದು. ಈ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೊಡೆದಿರುವಂಥ ಮನ್ಯ ರೊಟೇರಿಯನ್ KV ಶ್ರೀಧರ್ ಅವರನ್ನು ನಾನು ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೋರ್ವರು ನಮ್ಮ ಕೋರಿಕೆಯನ್ನು ಮನಸ್ಸಿ ಆಗಮಿಸಿರುವಂಥವರು ಆ್ಯನ್ಸ್ ಕ್ಲಬ್ನ ಅಧ್ಯಕ್ಷೆಯಾದಂಥ ಶ್ರೀಮತಿ ರಾಜಶ್ರೀ ಧನಂಜಯರವರು. ಇವರು ಕೂಡ ನಮ್ಮ ಆಸ್ಪತ್ರೆ ಜೊತೆಯಲ್ಲಿ ಅವಿನಾಭಾವ ಸಂಬಂಧ ಇರುವಂಥವರು. ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅಚ್ಚುಮೆಚ್ಚಿನ ಮೇಡಮ್ ಅವರು. ಯಾವಾಗಲೂ ಬರ್ತಾ ಇರಬೇಕಿದ್ರು ಕೂಡ ನಕ್ಕೊಂಡೇ ಬಂದಿರ್ತಾರೆ. ಸ್ವಲ್ಪ ಹುಷಾರಿಲ್ಲ ಅಂತಂದರೆ ನೋಡಿದಾಗ ಗೊತ್ತಾಗೋದಿಲ್ಲ, ಮತ್ತು ಡಾಕ್ಟ್ರೇ ನೋಡಬೇಕು ಯಾರಿರ್ತಾರೆ. ಆದರೆ ಅವರು ಬರುವಂಥ ಒಂದು ವಿಧಾನವೇ ಆಗಿರ್ತದೆ. ನಮ್ಮನ್ನು ನಗಿಸ್ತಾರೆ, ಅವರು ನಗ್ತಾ ಇರ್ತಾರೆ. ಇದನ್ನು ಅವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವಂಥವರು ನಮ್ಮವರೇ ಆದಂಥ ಡಾಕ್ಟರ್ ಗೋಪಾಲಕೃಷ್ಣ, ನಮ್ಮ ಮೆಡಿಕಲ್ ಡೈರೆಕ್ಟರ್ ಅವರು. ಅವರ ಬಗ್ಗೆ ಮತ್ತೆ ನಾನು ಹೆಚ್ಚಿನದಾಗಿ ಹೇಳಿದ್ರೆ ಉತ್ಪ್ರೇಕ್ಷೆ ಅಂತ ಅನಿಸ್ಬಿಡ್ತದೆ. ಯಾಕೆಂತಂದರೆ ನನ್ನ ಮತ್ತು ಅವರ ಅವಿನಾಭಾವ ಸಂಬಂಧ. ನನ್ನಂಥವನಿಗೂ ಕೂಡ ಕಳೆದ 20 ವರ್ಷದಿಂದ ಇಲ್ಲಿ ಒಂದು ಉದ್ಯೋಗವನ್ನು ಕೊಟ್ಟು ನನ್ನನ್ನು ಇಲ್ಲಿ ಸಾಕ್ತಾ ಇದ್ದಾರೆ ಅಂತಂದರೆ ಅವರ ಒಂದು ನಾನೇನು ಹೇಳಬೇಕು, ಗ್ರೇಟ್ನೆಸ್ ಅಂತ ಹೇಳಲಿಯೋ ಅಥವಾ ಹೃದಯ ವೈಶಾಲ್ಯತೆ ಅಂತ ಹೇಳಲಿಯೋ ಏನು ಹೇಳಬೇಕು ಅಂತ ನನಗಂತೂ ಪದಗಳು ಸಿಗ್ತಾ ಇಲ್ಲ. ಆದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಈ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿಕೊಂಡು ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಹ ನಿರ್ದೇಶಕರು ಅಂತ ನಾವು ಹೇಳ್ತೀವಿ ಡಾಕ್ಟರ್ ಭಾರತಿ ಮೇಡಮ್ ಅವರು. ಇವರು ಕೂಡ ಈ ಆಸ್ಪತ್ರೆಯ ಬೆನ್ನೆಲುಬು, ತಮಗೆ ಗೊತ್ತಿದೆ ಆಸ್ಪತ್ರೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರ. ಸೊ ಹಾಗಾಗಿ ಅವರು ಈ ದಿನ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ.
ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ನವ್ಯಾ ಭಟ್ರವರು ಇವತ್ತಿನ ಪ್ರಮುಖ ವೇದಿಕೆ ಅವರದೇ. ಯಾಕೆ ಕೇಳಿದರೆ ಈ ಕಾರ್ಯಕ್ರಮದ ನಂತರ ಸಂಜೆ 4 ಗಂಟೆಯವರೆಗೆ ಆಗಮಿಸಿರುವಂಥ ಸಂತಾನ ಭಾಗ್ಯ ಬಯಸಿ ಬಂದಿರುವಂಥ ಎಲ್ಲ ದಂಪತಿಗಳನ್ನು ಅವರು ಸಂದರ್ಶಿಸಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಒಂದು 5 ನಿಮಿಷದಲ್ಲಿ 5 ನಿಮಿಷದ ಒಂದು ಪುಟ್ಟದಾದಂಥ ಕಾರ್ಯಕ್ರಮದ ವಿವರವನ್ನು ಕೂಡ ಅವರು ಹೇಳಲಿಕ್ಕಿದ್ದಾರೆ. ಡಾಕ್ಟರ್ ನವ್ಯಾ ಭಟ್ ಅವರವರಿಗೆ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವರು ಬೆಳ್ತಂಗಡಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ರೊಟೇರಿಯನ್ ಡಾಕ್ಟರ್ ರಾಘವೇಂದ್ರ ಪಿದಮಲೆ ಸರ್, ತಮಗಿದು ನಮ್ಮ ಗಣಕ ಆಸ್ಪತ್ರೆಯ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ನಮ್ಮ ಆಸ್ಪತ್ರೆಯ ಅವಿಭಾಜ್ಯ ಅಂಗ ಡಾಕ್ಟರ್ ಗೋವಿಂದ್ ಕಿಶೋರ್ ಅವರು ಬೆಳಗ್ಗೆ ಮತ್ತು ಸಂಜೆ ಅವರ ಒಂದು ವಿಸಿಟ್ ಇಲ್ಲಿ ಇದ್ದೇ ಇರ್ತದೆ. ಸದಾ ಹಸನ್ಮುಖಿ. ಅದೆಲ್ಲ ನೋಡಿದಾಗಲೇ ಒಂದು ರೀತಿಯಲ್ಲಿ ನಮಗೆ ಖುಷಿಯಾಗುತ್ತೆ. ಪ್ರಾಯಶಃ ಮಕ್ಕಳಿಗೂ ಕೂಡ ಅವ್ರ ಮುಖವನ್ನು ನೋಡಿದಾಗಲೇ ಅವರಿಗೆ ಅರ್ಧ ಕಾಯಿಲೆ ಕಡಿಮೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಅಂಥ ಒಂದು ಪರ್ಸ್ನಾಲಿಟಿ ಅವರು. ಡಾಕ್ಟರ್ ಗೋವಿಂದ್ ಕಿಶೋರ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ಆಶಾ ಮೇಡಮ್ ಅವರು ಕೂಡ ನಮ್ಮ ಒಂದು ರೀತಿಯಲ್ಲಿ ಆತ್ಮೀಯತೆಯನ್ನು ಹೊಂದಿರುವಂಥವರು. ಮೇಡಮ್, ತಮಗಿದು ಸ್ವಾಗತ, ಸುಸ್ವಾಗತ. ಹಾಗೆಯೇ ಇಲ್ಲಿ ನೆರೆದಿರುವಂಥ ಆಗಮಿಸಿರುವಂಥ ಎಲ್ಲ ದಂಪತಿಗಳಿಗೆ ಹಾಗೆಯೇ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉದ್ಘಾಟನೆ ಮಾಡಲಿಕ್ಕಿರುವಂಥ ರೊಟೇರಿಯನ್ KV ಶ್ರೀಧರ್ ಅವರಿಗೆ ನಮ್ಮ ವೈದ್ಯಕೀಯ ನಿರ್ದೇಶಕರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಆ್ಯನ್ಸ್ ಕ್ಲಬ್ ಅಧ್ಯಕ್ಷೆಯಾದಂಥ ಶ್ರೀಮತಿ ರಾಜಶ್ರೀ ಧನಂಜಯ ರಾವ್ ಅವರಿಗೆ ಡಾಕ್ಟರ್ ಭಾರತಿ ಮೇಡಮ್ನವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಅಧ್ಯಕ್ಷರಿಗೆ, ಈ ಕಾರ್ಯಕ್ರಮದ ಅಧ್ಯಕ್ಷರಿಗೆ ನಮ್ಮ ಚೇತನ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಸಹ ನಿರ್ದೇಶಕರಾದ ಡಾಕ್ಟರ್ ಭಾರತಿ ಅವರಿಗೆ ನಮ್ಮ ವೀಣಾ ಮೇಡಮ್ ನೀವು ಬಂದು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ನವ್ಯಾ ಭಟ್ಟರವರಿಗೆ ನಮ್ಮ ANS ವಸಂತ ಕುಮಾರಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಇನ್ನೊಂದು ಶಕ್ತಿ ಡಾಕ್ಟರ್ ಅಂಕಿತಾ ಜಿ ಭಟ್, ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಹಾಗೆ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ನಮ್ಮ ರೊಟೇರಿಯನ್ KV ಶ್ರೀಧರ್ ಅವರು ದೀಪವನ್ನು ಬೆಳಗಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಸರ್, ತಾವು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದ್ದೀರಿ. ಹಾಗೆ ತಮ್ಮಿಂದ ಒಂದೆರಡು ಹಿತನುಡಿಗಳು ಬರಲಿ ಅಂಥೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಬೆನಕ ಆಸ್ಪತ್ರೆಯ ಡೈರೆಕ್ಟರ್ ಆಗಿರುವ ನಮ್ಮ ಆತ್ಮೀಯರು ಆಗಿರುವಂಥ ಡಾಕ್ಟರ್ ಗೋಪಾಲಕೃಷ್ಣ ಅವರೇ, ಹಾಗೂ ಭಾರತಿ ಮೇಡಮ್ ಅವರೇ, ಆ್ಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಆ್ಯನ್ ರಾಜೇಶ್ ರಾವ್ ಅವರೇ, ಅದೇ ರೀತಿ ವೈದ್ಯರಾದಂಥ ಡಾಕ್ಟರ್ ನವ್ಯಾ ಅವರೇ, ನಮ್ಮ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ರಾಘವೇಂದ್ರ ಬೇದಮಲೆ ಅವರೇ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ವೈದ್ಯರುಗಳೇ, ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ಬಂದಿರುವಂಥ ಎಲ್ಲ ದಂಪತಿ ವರ್ಗದವರೇ. ಬಹುಶಃ ಇಲ್ಲಿ ಇವತ್ತಿನ ಈ ವಿಷಯ ಮಾತಾಡ್ಲಿಕ್ಕೆ ನಾನು ರೈಟ್ ಪರ್ಸನ್ ಹೌದಾ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಆದರೂ ಉದ್ಘಾಟನೆ ಮಾಡಿದಲ್ಲಿ ಈ ಒಂದು ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಪರವಾಗಿ ಒಂದು ಸಂದೇಶವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಗು ಅಂತ ಹೇಳಿದರೆ ಒಂದು ಕುಟುಂಬದ ಕನಸು ಅದು. ಆದರೆ ಕಾರಣಾಂತರಗಳಿಂದ ಕೆಲವು ದಂಪತಿಗಳಿಗೆ ಮಕ್ಕಳಾಗುವಾಗ ವಿಳಂಬ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಕೆಲವರು ಹೇಳ್ತಾರೆ ನಿಮ್ಮ ಆಹಾರ ಪದ್ಧತಿ ಮತ್ತು ಈಗದ ಜೀವನ ಶೈಲಿಯು ಅದಕ್ಕೆ ಕಾರಣ ಆಗ್ತದೆ ಅಂತ. ಅದೇನಿದ್ರು ಅದು ಅದರನ್ನು ಎಂತ ತಿಳ್ಕೊಳ್ಳೋದು ಅಥವಾ ಯಾವ ರೀತಿಯಾಗಿ ಅದು ಕಾರಣ ಅಂತ ಹೇಳುವಂಥದ್ದು ಅದಕ್ಕೆ ತಜ್ಞ ವೈದ್ಯರೇ ಇದ್ದಾರೆ.
ಆದರೆ ಈಗ ಈ ತಂತ್ರಜ್ಞಾನ, ವೈದ್ಯಕೀಯ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ಮೊದಲು ಯಾವುದು ಅಸಾಧ್ಯ ಅಂತ ಇತ್ತ, ಈಗ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಈ IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ನಮ್ಮ ಟೆಸ್ಟ್ ಟ್ಯೂಬ್ ತಂತ್ರಜ್ಞಾನ ಅಂತ ಹೇಳ್ಬೋದು. ಇದರಿಂದ ಅದೆಷ್ಟೋ ಸಹಸ್ರಾರು ದಂಪತಿಗಳಿಗೆ ಇದು ವರದಾನ ಆಗಿದೆ ಹಾಗೂ ಅವರ ಕನಸು ನನಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೂ IVF ಅಂತ ಹೇಳಿದ್ರೆ ಏನೋ ಒಂಥರ ದಂಪತಿಗಳಿಗೆ ಒಂಥರ ಮುಜುಗರ ಅಥವಾ ಭಯ ಎಲ್ಲ ಕಾಡ್ತದೆ. ಅದರಲ್ಲಿ ಎಲ್ಲರ ಮಗುವಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದಾ, ಬೆಳವಣಿಗೆ ಸರಿ ಆಗ್ತದಾ ಇಲ್ವ ಅಂತ ಬೇರೆ ಬೇರೆ ಕ್ವಶನ್ಗಳೆಲ್ಲ ಬರ್ತದೆ. ಆ ಥರ ಭಯ ಪಡುವಂಥದ್ದು ಏನಿಲ್ಲ. ಯಾಕೆಂತ ಹೇಳಿದ್ರೆ ಒಂದು 2.5 ವರ್ಷದ ಹಿಂದೆ ನನ್ನ ಒಂದು ಕಸ್ಟಮರ್ ನನ್ನ ಶಾಪಿಗೆ ಬರ್ತಾ ಇದ್ರು. ಅವರಿಗೆ ಮದುವೆ ಆದದ್ದೇ ಲೇಟ್ ಆಗಿ ಒಂದು 35-36 ವರ್ಷದಲ್ಲಿ ಮದುವೆ ಆದ್ದು. ಹಾಗೆ ಒಂದು 4-5 ವರ್ಷದ ಮೇಲೆ ಅವರಿಗೆ ಮಕ್ಕಳಾಗಲಿಲ್ಲ ಅಂತ ಮತ್ತೆ ಅವರು ವೈದ್ಯರ ಹತ್ರ ಮಂಗಳೂರಿಗೆ ಹೋದ್ರು. ಅಲ್ಲಿ ಅವರೊಂದು 2 ವರ್ಷ ಟ್ರೀಟ್ಮೆಂಟ್, ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಆದರೂ ಅವರಿಗೆ ಆಗಲಿಲ್ಲ. ಕಡೆಗೆ ನಾನೇ ಅವರಿಗೆ ಹೇಳಿದ್ದೇನೆ, ಈಗ ಒಂದು ಹಾಗೆ ಇಲ್ಲಿ ಇರಲಿಲ್ಲ, ನೀವೊಂದು ಹೇಗೆ ಸ್ಪೆಷಲಿಸ್ಟ್ ಹತ್ರ ಒಂದು ಹೋಗಿ IVF ಅಂತ ಒಂದು ಉಂಟು ಅಂತ ಹೇಳಿಕೊಂಡು ಅವರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿ ಮತ್ತೆ ಈಗ ಅವರಿಗೆ ಅವರ ಹೆಂಡತಿ ಗೌರ್ಮೆಂಟ್ ವರ್ಕರ್ ಲೆಕ್ಚರರ್ ಆಗಿದ್ದರು. ಅವರು ಸಾಧಾರಣ 7ರಿಂದ 8 ತಿಂಗಳವರೆಗೆ ಅವರು ಡ್ಯೂಟಿಗೆ ಬೇರೆ ಹೋಗಿದ್ದಾರೆ. ಹೋಗಿ ಈಗ ಡೆಲಿವರಿ ಆಗಿ ಒಂದು 2 ವರ್ಷ ಆಗಿ ಈಗ ಬಂದು ಖುಷಿಯಲ್ಲಿ ಮಗುವಿನ ಫೋಟೋ ಎಲ್ಲ ತೋರಿಸ್ತಾರೆ, ವಿಡಿಯೋಗಳು. ಮಗು ಎದ್ದು ನಿಂತು ಗೋಡೆ ಹಿಡ್ಕೊಂಡು ನಿಲ್ಲುವಂಥದ್ದು, ಆಡುವಂಥದ್ದೆಲ್ಲ ವಿಡಿಯೋ ತೋರಿಸ್ತಾರೆ. ಭಾಳ ಖುಷಿಯಲ್ಲಿದ್ದಾರೆ. ಅದ ಕಾರಣ ಯಾವುದೇ ಒಂದು ಮುಜುಗರ ಪಡದೆ ಆದಷ್ಟು ಬೇಗ, ಅಂದರೆ ಸಣ್ಣ ವಯಸ್ಸಿನಲ್ಲಿ ಆದರೆ ಬಹಳ ಬೇಗ ಅದರಿಂದ ಫಲ ನಿಮಗೆ ಸಿಗ್ತದೆ. ಆದ ಕಾರಣ ಎಲ್ಲರೂ ಬಂದು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳ್ತೇನೆ. ಮತ್ತು ನಾವು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಸೇರಿಸಿದಂಥ ಇಲ್ಲಿಗೆ ಈ ಬೆನಕ ಆಸ್ಪತ್ರೆಯ ವೈದ್ಯರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಹೇಳ್ತಿದ್ದೇನೆ. ಬೇರೆ ಏನಿಲ್ಲ ನಾನು ಹೇಳೋದು, ಇಲ್ಲಿ ಬಂದಿರುವಂತಹ ದಂಪತಿಗಳು ಭರವಸೆಯೊಂದಿಗೆ ಮನೆಗೆ ಹೋದರೆ ನಮ್ಮ ಕನಸು ಇನ್ನೂ ಜೀವಂತವಾಗಿದೆ ಅಂತ ಒಂದು ಆ ಭರವಸೆಯೊಂದಿಗೆ ಮನೆಗೆ ಹೋದರೆ ಇವತ್ತಿನ ಈ ಕ್ಯಾಂಪ್ ಸಾರ್ಥಕ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಅಷ್ಟೇ ಹೇಳ್ತಾ ಎಲ್ಲ ದಂಪತಿಗಳಿಗೆ ಈ ಭರವಸೆ ಸಿಗುವಂತಾಗಲಿ, ಹಾಗೆ ಎಲ್ಲ ದಂಪತಿಗಳಿಗೆ ಮಗುವಿನ ಆ ನಗು ಮನೆಯಲ್ಲಿ ಕೇಳುವಂತಾಗಲಿ ಹಾಗೂ ಎಲ್ಲ ಕುಟುಂಬ ಸಂತೋಷದಲ್ಲಿ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಂಥ ಆನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಶ್ರೀಮತಿ ರಾಜಶ್ರೀ ಧನಂಜಯರವರಿಂದ 2 ನುಡಿಗಳು. ಗೌರವಾನ್ವಿತ ವೈದ್ಯರುಗಳೇ, ಆಸ್ಪತ್ರೆಯ ಸಿಬ್ಬಂದಿಗಳೇ, ಇಲ್ಲಿ ಆಗಮಿಸಿರುವ ಅಮ್ಮಂದಿರೇ, ಸಹೋದರಿಯರೇ, ಎಲ್ರಿಗೂ ನನ್ನ ನಮಸ್ಕಾರಗಳು. ಬೆನಕ ಆಸ್ಪತ್ರೆಯು ಆಯೋಜಿಸಿರುವ ಈ ಉಚಿತ ಬಂಜೆತನ ನಿವಾರಣಾ ಶಿಬಿರಕ್ಕೆ ನಮ್ಮ ರೋಟರಿ ಆನ್ಸ್ ಕ್ಲಬ್ ಪರವಾಗಿ ಆಗಮಿಸುವುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಒಂದು ಮಗುವಿನ ನಗು ಮನೆಯಲ್ಲಿಲ್ಲದಿದ್ದರೆ ಎಷ್ಟು ಬರಡಾಗಿ ಕಾಣುತ್ತದೆ ಅಲ್ವೇ? ಹಾಗೆ ಅನೇಕ ದಂಪತಿಗಳು ಮಕ್ಕಳಿಲ್ಲದೆ ಮಾನಸಿಕ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸಮಾಜದ ಮಾತುಗಳನ್ನು ಸಹಿಸಿಕೊಂಡು ಕಣ್ಣೀರಿನಲ್ಲಿ ದಿನ ಕಳೆಯುವ ಮಹಿಳೆಯರಿಗೆ ಈ ಶಿಬಿರ ಒಂದು ಆಶಾಕಿರಣವಾಗಿದೆ. ಬೆನಕ ಆಸ್ಪತ್ರೆಯು ಈ ಶಿಬಿರದ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರಿಗೆ ಉಚಿತವಾಗಿ ತಪಾಸಣೆ, ಸಲಹೆ ಮತ್ತು ಚಿಕಿತ್ಸೆ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇದು ಕೇವಲ ವೈದ್ಯಕೀಯ ಸೇವೆ ಅಲ್ಲ, ಇದೊಂದು ಮಾನವೀಯ ಸೇವೆ. ನಮ್ಮ ಆನ್ಸ್ ಕ್ಲಬ್ ಪರವಾಗಿ ನಾನು ಬೆನಕ ಆಸ್ಪತ್ರೆಯ ವೈದ್ಯರಿಗೆ, ಸಂಘಟಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಶಿಬಿರದ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಪ್ರತಿಯೊಬ್ಬ ಮಹಿಳೆಗೂ ತಾಯಿಯಾಗುವ ಅವಕಾಶ, ಭಾಗ್ಯ ಸಿಗಲಿ ಎಂದು ಆಶಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಹಾಗೆ ಈ ಶಿಬಿರದ ಕುರಿತು ಯಾವ ರೀತಿಯಲ್ಲಿ ಈ ಶಿಬಿರ ನಡೆಯುತ್ತದೆ ಮತ್ತು ಯಾತಕ್ಕೋಸ್ಕರ ಅಂತ ಹೇಳುವಂಥದ್ದನ್ನು ಒಂದು ಕಿರು ಮಾಹಿತಿಯನ್ನು ಈ ಶಿಬಿರವನ್ನು ನಡೆಸಿಕೊಡ್ತಾ ಇರುವಂಥ ಇದರ ಕೇಂದ್ರ ಬಿಂದುವಾಗಿರುವಂಥ ಡಾಕ್ಟರ್ ನವ್ಯಾ ಭಟ್ ಅವರು ಸಭೆಗೆ ಮಾಹಿತಿ ನೀಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಇನ್ಫರ್ಟಿಲಿಟಿ ಕ್ಯಾಂಪಿಗೆ ಬಂದವರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ನಾನು ಡಾಕ್ಟರ್ ನವ್ಯ, ನಾನು ಇಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಕ್ಯಾಂಪ್ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಈ ಫರ್ಟಿಲಿಟಿ ಅವೇರ್ನೆಸ್ ಅಂದ್ರೆ ಇದರ ಬಗ್ಗೆ ಅರಿವಿಗೆ ಮೂಡ್ಲಿಕ್ಕೋಸ್ಕರ ನಾವು ಫಸ್ಟ್ ಇದನ್ನು ಆರ್ಗನೈಸ್ ಮಾಡಿರೋದು. ಸೆಕೆಂಡ್ ರೀಸನ್ ಅಂತ ಹೇಳುವಾಗ ನಮ್ಮ ಊರಿನ ಜನರಿಗೆ ನಮ್ಮ ಊರಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಇದ್ರದ್ದು ಇನ್ವೆಸ್ಟಿಗೇಷನ್ಸ್ ಅಥವಾ ಇದನ್ನ ಹೇಗೆ ಕಂಡು ಹಿಡಿಯುವಂಥದ್ದು ಅಥವಾ ಇದಕ್ಕೆ ಯಾವ ತರದ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಆ ವ್ಯವಸ್ಥೆ ನಮ್ಮ ಊರಲ್ಲೇ ಆಗಿದೆ ಅಂತ ಅರಿವಿಗೆ ಮೂಡಿಸ್ಲಿಕ್ಕೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಈ ಕ್ಯಾಂಪ್ ಅನ್ನ ಆರ್ಗನೈಸ್ ಮಾಡಿದ್ದೇವೆ. ಸೊ ಯೂಶುವಲಿ ಮದುವೆ ಆದ್ಮೇಲೆ ಮಕ್ಕಳಾಗದಿದ್ದಾಗ ಎಲ್ಲ ದಂಪತಿಗಳಿಗೆ, ಕಪಲ್ಸ್ಗೆ ಬರುವಂತದ್ದು ತುಂಬಾ ಕ್ವೆಶನ್ಸ್, ಕನ್ಫ್ಯೂಷನ್ಸ್ ತಲೆಯಲ್ಲಿ ಓಡ್ತಾ ಇರ್ತದೆ. ಇನ್ನು ನಾವು ಟ್ರೈ ಮಾಡ್ಬೇಕಾ, ಇನ್ನು ಸ್ವಲ್ಪ ಟೈಮ್ ನೋಡ್ಬೇಕಾ,
ನನ್ನಲ್ಲಿ ಪ್ರಾಬ್ಲಮ್ ಇದೆಯಾ, ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ಇದೆಯಾ, ಈಗ ಡಾಕ್ಟರ್ಸ್ ಹತ್ರ ನೋಡ್ಬೇಕಾ, ಅವ್ರು ಯಾವ ಟೆಸ್ಟ್ ಹೇಳ್ತಾರೆ, ಕಾಸ್ಟ್ಲಿ ಟೆಸ್ಟ್ ಇರ್ತದ, ಇನ್ನೇನೇನೋ ಕ್ವೆಶನ್ಸ್. ಆಮೇಲೆ ಇನ್ಸ್ಟಾಗ್ರಾಮ್ ನೋಡುವಂಥದ್ದು, ಫೇಸ್ಬುಕ್ ನೋಡುವಂಥದ್ದು, ಅಲ್ಲಿರುವ ಡಾಕ್ಟರ್ಸ್, ಅಲ್ಲಿರುವ ರೀಲ್ಸ್ ನೋಡಿ ಒಂದು 100 ಕ್ವೆಶನ್ಸ್, ಕನ್ಫ್ಯೂಷನ್ಸ್ ತಲೆಯಲ್ಲಿ ಇರ್ತದೆ. ಸೊ ನಾನು ಸ್ಟ್ರೆಸ್ ಮಾಡಿ ಹೇಳೋದೇನಂತ ಹೇಳಿದ್ರೆ, ಇದು ಜಸ್ಟ್ ಒಂದು ವಿಮೆನ್ ಪ್ರಾಬ್ಲಮ್ ಅಲ್ಲ, ಹೆಣ್ಮಕ್ಳ ಪ್ರಾಬ್ಲಮ್ ಅಲ್ಲ. ಇದು ಹೆಣ್ಮಕ್ಳಿಂದನೂ ಇರ್ಬೋದು, ಗಂಡು ಮಕ್ಕಳಿಂದನೂ ಇರ್ಬೋದು, ಇಬ್ಬರಿಂದನೂ ಇರ್ಬೋದು, ಅಥವಾ ಎಲ್ಲಾ ಟೆಸ್ಟ್ ಮಾಡಿದಾಗ ನಾರ್ಮಲ್ ಬಂತು ಆದ್ರೂ ಪ್ರೆಗ್ನೆನ್ಸಿ ಆಗದೇ ಇರುವ ಚಾನ್ಸಸ್ ಕೂಡ ಇದೆ. ಸೊ ಈ ಟೈಮಲ್ಲಿ ಹಸ್ಬೆಂಡ್ ಮತ್ತೆ ವೈಫ್ ದಂಪತಿಗಳು ಒಬ್ರನ್ನ ಒಬ್ರು ದೂರುವಂತದ್ದು, ನಿನ್ನಿಂದ ಆಗ್ತಾ ಇಲ್ಲ ಅಂತ ಗಲಾಟೆ ಮಾಡ್ಕೊಳ್ಳುವಂಥದ್ದು, ಕೀಳಾಗಿ ನೋಡುವಂಥದ್ದು ಮಾಡದೆ ಒಂದು ಟೀಮ್ ಆಗಿ ಬಂದು ನೆಕ್ಸ್ಟ್ ಏನ್ ಮಾಡ್ಬೇಕು, ಟ್ರೀಟ್ಮೆಂಟ್ ತಗೊಳ್ಬೇಕು, ಸೊಲ್ಯೂಷನ್ ಬೇಕು ಅಂತ ಪ್ಲಾನ್ ಮಾಡಿ ಫಸ್ಟ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡುವ ಉದ್ದೇಶದಿಂದ ನಾವು ಈ ಕ್ಯಾಂಪ್ ಅನ್ನ ನಾವು ಆರ್ಗನೈಸ್ ಮಾಡಿದ್ದೇವೆ. ಸೊ ಈಗ ಯೂಶುವಲಿ ಮದುವೆ ಆಗಿ 1 ವರ್ಷ ಆಗುವಾಗ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಆಗ್ಲಿಲ್ಲ ಅಂತ ಹೇಳುವಾಗ ನಾವು ಡಾಕ್ಟರ್ಸ್ ಬಳಿ ಹೋಗಿ ಅಂತ ಹೇಳುವಂಥದ್ದು. ಇನ್ ಕೇಸ್ ಮದುವೆಗಿಂತ ಮುಂಚೆನೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಮುಂಚೆ ಆಪರೇಷನ್ ಆಗಿರುವಂತದ್ದು, ಸೊ ಏನಾದ್ರೂ ಬೇರೆ ಫ್ಯಾಕ್ಟರ್ಸ್ ಇದ್ರೆ 1 ವರ್ಷದವರೆಗೆ ವೆಯ್ಟ್ ಮಾಡಿ ಡಿಲೇ ಮಾಡೋದು ಬೇಡ, ಇಮಿಡಿಯೇಟ್ ಆಗಿ ಕನ್ಸಲ್ಟೆಂಟ್ ಅನ್ನ ನೀವು ಮೀಟ್ ಆಗಿ ಅಂತ ಹೇಳುವಂಥದ್ದು. ಸೊ ಇನ್ನೊಂದು, ಈ ಇನ್ಫರ್ಟಿಲಿಟಿ ಅನ್ನುವಂಥ ವೆರಿ ಇಮೋಷನಲ್ ಜರ್ನಿ, ಅಂದ್ರೆ ಇಮೋಷನಲಿ ಡ್ರೈನಿಂಗ್. ಸೊ ಯಾವಾಗ ಆಗೋದಿಲ್ಲ ಅಂತ ಹೇಳುವಾಗ ಫ್ಯಾಮಿಲಿ ಪ್ರೆಷರ್, ಸೋಷಿಯಲ್ ಪ್ರೆಷರ್, ಯಾವುದೇ ಫಂಕ್ಷನ್ಗೆ ಹೋದಾಗ ಕೇಳುವಂಥದ್ದು, ಸ್ಟ್ರೆಸ್ ಆಗುದು, ಆಂಗ್ಸೈಟಿ, ನಿದ್ದೆ ಬರೋದಿಲ್ಲ, ಇದೆಲ್ಲನೂ ಇದ್ದತ್ತೆ. ಬಟ್ ಇದಕ್ಕೆ ನೀವು ನಾಚಿಕೆ ಮಾಡ್ಕೊಂಡು, ಮುಚ್ಚುಮರೆ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದಿದ್ರೆ ಹೂ ಇಸ್ ಎಟ್ ಲಾಸ್, ನೀವೇ ಲಾಸ್ ಆಗಿರ್ತೀರಿ. ಸೊ ಯಾವುದೇ ನಾಚಿಕೆ ಮುಚ್ಚುಮರೆ ಇಲ್ಲದೆ ಹಾಸ್ಪಿಟಲ್ಗೆ ಬಂದು ಎಲ್ಲಿ ಏನ್ ತಪ್ಪಿದೆ ಅಂತ ನೋಡಿ ಇವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟ್ ಆದ ಟ್ರೀಟ್ಮೆಂಟ್ ಬೇಗ ತಗೊಂಡ್ರೆ ಸಕ್ಸಸ್ ರೇಟ್ ತುಂಬಾ ಒಳ್ಳೇದಿರ್ತದೆ. ಸೊ ಒಂದು ಎಕ್ಸಾಂಪಲ್ ಹೇಳುದಂತಿದ್ರೆ 60 ಇಯರ್ಸ್, 70 ಇಯರ್ಸ್, 80 ಇಯರ್ಸ್ ಇರುವಾಗ BP, ಶುಗರ್ ಬರೋದು ಈ ಏಜಿಗೆ ಕಾಮನ್. ಸೊ ಹಾಗಂತ ನಮ್ಮ ಲೈಫ್ ಎಂಡ್ ಆಯ್ತು ಅಂತ ಯಾರು ಇರುವುದಿಲ್ಲ, ಹಾಸ್ಪಿಟಲ್ಗೆ ಬರ್ತಾರೆ, ECG ಮಾಡಿಸ್ಕೊಳ್ತಾರೆ, BPದು ಟ್ಯಾಬ್ಲೆಟ್ ತಗೊಳ್ತಾರೆ, ಅದು ಕ್ಯೂರ್ ಆಗಿರ್ತದೆ. ಸೊ ಇದೇ ತರ ಇನ್ಫರ್ಟಿಲಿಟಿ ಇಸ್ ನಾಟ್ ಅ ಡಿಸೀಸ್, ಅಂದ್ರೆ ಇಟ್ಸ್ ಅ ಮೆಡಿಕಲ್ ಕಂಡೀಷನ್, ಇಟ್ಸ್ ನಾಟ್ ಅ ಶಾಪ ಅಂತ ನಾವು ಹೇಳುದಿಲ್ಲ, ಇಟ್ಸ್ ಅ ಮೆಡಿಕಲ್ ಕಂಡೀಷನ್. ಹಾಸ್ಪಿಟಲ್ಗೆ ಬಂದು ಇವ್ಯಾಲ್ಯೂಯೇಷನ್ ಬೇಕಾಗ್ತದೆ. ಸೊ ಲಾಸ್ಟ್ ಆಗಿ ಹೇಳೋದಾದ್ರೆ ಈ ಕ್ಯಾಂಪ್ ಅಲ್ಲಿ ನಿಮ್ಗೆ ಏನ್ ಬೆನಿಫಿಟ್ ಇದೆ. ಸೊ ಫಸ್ಟ್ ಸಮಾಲೋಚನೆ ಆಗ್ತದೆ, ಕನ್ಸಲ್ಟೇಷನ್ ಆಗ್ತದೆ. ಸೊ ನಿಮ್ಗೆ ಏನೇನೆಲ್ಲ ಹಿಸ್ಟ್ರಿ ಆಗಿದೆ ಬ್ರೀಫ್ ಆಗಿ ನಾವು ಕೇಳಿ, ನೆಕ್ಸ್ಟ್ ಯಾವ ಕಪಲಿಗೆ ಯಾವ ಟೆಸ್ಟ್ ಬೇಕು, ಹಾರ್ಮೋನ್ ಟೆಸ್ಟ್ ಆಗಿರ್ಬೋದು, ಬ್ಲಡ್ ಟೆಸ್ಟ್, ಸ್ಕ್ಯಾನಿಂಗ್, ಸೆಮೆನ್ ಟೆಸ್ಟ್, ಸೊ ಇದೆಲ್ಲ ಯಾವ್ದು ಯಾವ ಕಪಲಿಗೆ ಅವಶ್ಯಕತೆ ಇದೆ, ಸೊ ಅದನ್ನ ನೋಡ್ಕೊಂಡು ನಾವು ಟೆಸ್ಟಿಂಗ್ ಕಳಿಸಿ ಟೈಲರ್ಡ್ ಟ್ರೀಟ್ಮೆಂಟ್, ಬಂದವರಿಗೆಲ್ಲ ಒಂದೇ ಟ್ರೀಟ್ಮೆಂಟ್ ಅಂತ ಇರುವುದಿಲ್ಲ. ಸೊ ಈ ಕಪಲಿಗೆ ಏನ್ ತೊಂದರೆ ಇದೆ, ಇವರಿಗೆ ಯಾವ ಟ್ರೀಟ್ಮೆಂಟ್ ಬೇಕು, ಸೊ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅನ್ನು ನಾವು ಪ್ಲಾನ್ ಮಾಡ್ತೇವೆ. ಸೊ ಎಟ್ ದ ಎಂಡ್ ಆಫ್ ದ ಡೇ ಕ್ಯಾಂಪ್ ಇಂದ ಹೋಗುವಾಗ ಒಂದು ಕ್ಲಿಯರ್ ಆದ ನಿಮ್ಗೆ ಗೈಡೆನ್ಸ್ ಸಿಗ್ತದೆ, ಕ್ಲಿಯರ್ ಕಟ್ ಆಗಿ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗ್ತದೆ, ಇನ್ನೂ ಹೈಯರ್ ಟೆಸ್ಟ್ ಬೇಕಾ ಅಥವಾ ಇದೇ ಸಾಕಂತ ಒಂದು ಕ್ಲಾರಿಟಿ ಬರ್ತದೆ. ನೆಕ್ಸ್ಟ್ ಬರುವಂತದ್ದು ನ್ಯಾಚುರಲ್ ಆಗಿ ನಾವ್ ಇನ್ನೂ ಟ್ರೈ ಮಾಡ್ಬೇಕಾ, ಟ್ಯಾಬ್ಲೆಟ್ಸ್ ಅಲ್ಲಿ ಆಗ್ತದ ಅಥವಾ ಡೈರೆಕ್ಟ್ ನಮ್ಗೆ ಹೈಯರ್ ಮೋಡ್ ಆಫ್ ಟ್ರೀಟ್ಮೆಂಟ್ IVF ಬೇಕಾಗ್ತದ. ಸೊ ಇಷ್ಟು ನೀವು ಕ್ಲಾರಿಟಿ ಇದು ಕ್ಯಾಂಪ್ ಮುಗಿಸಿ ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಸೊ ಇದನ್ನು ಆರ್ಗನೈಸ್ ಮಾಡಿದ ರೋಟರಿ ಕ್ಲಬ್ ಅವರಿಗೂ ಹಾಗೂ ಡಾಕ್ಟರ್ ಗೋಪಾಲ್ ಕೃಷ್ಣ ಹಾಗೂ ಡಾಕ್ಟರ್ ಭಾರತಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಸೊ ತಡ ಮಾಡದೆ ಕ್ಯಾಂಪ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ ನಮ್ಮ ನಿರ್ದೇಶಕರಾದಂಥ ಡಾಕ್ಟರ್ ಗೋಪಾಲ್ ಕೃಷ್ಣ ಕೆ ಇವರು ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲಿರುವಂತಹ ನಮ್ಮ ಹೆಮ್ಮೆಯ ರೋಟರಿಯ ದಕ್ಷ ಅಧ್ಯಕ್ಷ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅವರು ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ತಗೊಂಡಿದ್ದೇನೆ 1.5 ತಿಂಗಳಾಯ್ತು ಅಷ್ಟೇ. 211ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೋಟರಿ ಕ್ಲಬ್ಬನ್ನು ಉತ್ತಮವಾಗಿ ನಡೆಸ್ತಾ ಇದ್ದಾರೆ. ಹಾಗೂ ನನ್ನ ಆತ್ಮೀಯರು ಕೂಡ, ನನ್ನ ಕ್ಲಿನಿಕ್ ಅವರ ಪಕ್ಕದಲ್ಲೇ ಇತ್ತು ಪ್ರಾರಂಭದಲ್ಲಿ. ಆ ಟೈಮಲ್ಲಿ ಅವರೇ ಕೇಳಿದ್ರು, ನಾನೊಂದು ಮಾಳಿಗೆ ಮೇಲ್ಗಡೆ ಇದ್ದೆ ಉಜಿರೆಯಲ್ಲಿ, ಅಲ್ಲಿಗೆ ಪೇಷಂಟ್ಗಳಿಗೆ ಬರಲಿಕ್ಕೆ ಕಷ್ಟ ಆಗ್ತಿತ್ತು. ಆವಾಗ ಅವರೇ ಬಂದುಬಿಟ್ಟು ನಮ್ಮ ಪಕ್ಕದಲ್ಲಿ ಒಂದು ರೂಮ್ ಖಾಲಿದೆ ಬಂದಿದ್ದು ಹೇಳಿ ನನ್ನ ಏನು ಏಳಿಗೆಯಲ್ಲಿ ಕೂಡ ಮುಖ್ಯ ಪಾತ್ರ ವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಶ್ರೀಧರ್ ಅವರೇ ಹಾಗೂ ನಮ್ಮ ಆತ್ಮೀಯರಾದಂಥ ರಾಜಶ್ರೀ ಧನಂಜಯರಾವ್ ಅವರು ಕೂಡ ನಮ್ಮ ಆತ್ಮೀಯರು, ಹಸ್ಬೆಂಡ್ ಅಂತ ನಮ್ಮ ತುಂಬ ಆತ್ಮೀಯರು. ಜೊತೆಗೆ ಅವರು ಕೂಡ ನನ್ನ ಮೇಡಮ್ಗೆ ಬಹಳ ಆತ್ಮೀಯರಾಗಿ ಇರುವಂಥ ರಾಜೇಶ್ ಧನಂಜಯರವರೇ,
ಡಾಕ್ಟರ್ ಭಾರತಿ, ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ನವ್ಯ, ನಮ್ಮ ಆಸ್ಪತ್ರೆಯ ಏನು ಬೆಳವಣಿಗೆಯಲ್ಲಿ ಅವರ ಸಹಕಾರ ಕೂಡ ಬಹಳಷ್ಟು ನಡೀತಾ ಇದೆ. ಹಾಗೆ ಇವತ್ತು ಆಗಮಿಸಿದ ನನ್ನ ರೋಟರಿ ಮಿತ್ರರೇ ಎಲ್ಲ ಆಗಮಿತಾರೆ, ನಮ್ಮ ಸಿಬ್ಬಂದಿ ವರ್ಗದವರೇ. ಈಗ ತಮಗೆಲ್ಲರಿಗೆಲ್ಲ ಗೊತ್ತಿದೆ, ನಮ್ಮದು 25ನೇ ವರ್ಷ ಮುಗಿಸಿ 26ನೇ ವರ್ಷ ನಾವು ಹೋಗ್ತಾ ಇದ್ದೇವೆ, ಮುಂದೆ ಹೋಗ್ತಾ ಇದ್ದೇವೆ. ಪ್ರತಿ ವರ್ಷ ಏನಾದರೂ ಒಂದು ಹೊಸತನವನ್ನು ಅಥವಾ ಹೊಸತನ ನಾವು ನಮ್ಮ ತಾಲೂಕಿನ ಜನತೆಗೆ ಕೊಡುವಂತಹ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಮುಂದುವರಿತಾ ಇದ್ದೇವೆ. ಆ್ಯಕ್ಚುಲಿ ಪ್ರಾರಂಭದಲ್ಲಿ ಪ್ರಾರಂಭ ಆಗಿರೋದು ಬರೀ ವಾಂತಿ ಭೇದಿಯಂತಹ ಒಂದು ಸಣ್ಣ ಕಾಯಿಲೆಗಳಿಗೆ ಅಂತ ಹೇಳ್ಕೊಂಡು ಆಸ್ಪತ್ರೆ ಪ್ರಾರಂಭಿಸಿದ್ದು. ತದನಂತರ ಅದು ಬೆಳೀತಾ ಬಂತು. ಈಗ ಬೆಂಗಳೂರು, ಮಂಗಳೂರು ಅಥವಾ ದೂರದ ಊರುಗಳಲ್ಲಿ ಸಿಗುವಂತಹ ಉತ್ತಮ ಆರೋಗ್ಯವನ್ನು ಅಥವಾ ಉತ್ತಮವಾದಂತಹ ಚಿಕಿತ್ಸೆಗಳನ್ನು ಹಾಗೂ IVF ಅನ್ನುವಂಥದ್ದು ಎಲ್ಲ ಕಡೆ ಸಿಗುವಂಥದ್ದಲ್ಲ. ಈವನ್ ಮಂಗಳೂರಲ್ಲಿ ಕೂಡ ಕೆಲವೇ ಕಡೆಗಳಲ್ಲಿ ಸಿಗ್ತದೆ. ಅಂತಹ ಒಂದು ಕಂಪ್ಲೀಟ್ ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡುವ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಈಗಾಗಲೇ IUI ಪ್ರಾರಂಭ ಆಗಿದೆ. ಲಾಸ್ಟ್ ಇಯರ್ನ ಕ್ಯಾಂಪು, ಒಂದು ವರ್ಷ ಹಿಂದೆ ಒಂದು ಕ್ಯಾಂಪ್ ಮಾಡಿದ್ವಿ. ಈಗಾಗಲೇ ನೀವು ಯೂಟ್ಯೂಬ್ಗಳಲ್ಲಿ ನೋಡಿರ್ಬೋದು. ಅದರಲ್ಲಿ 2-3 ಜನ IUIಯಲ್ಲಿ ಸಕ್ಸಸ್ ಆಗಿ ಈಗ ತಮ್ಮ ತಾಯ್ತನವನ್ನು ಅನುಭವಿಸ್ತಾ ಇದ್ದಾರೆ. ಆ ದಂಪತಿಗಳು ಬಹಳಷ್ಟು ಖುಷಿಯಿಂದ ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇಂಥ ಒಂದು ಯಾವುದೋ ಒಂದು ಕ್ಯಾಂಪ್ಗಳಲ್ಲಿ ಎಲ್ಲವೂ ಸಕ್ಸಸ್ ಆಗ್ತಾ ಅನ್ನುವಂಥದ್ದು ಯಾರು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಬಟ್ 1-2 ಸಕ್ಸಸ್ ಆದರೂ ಕೂಡ ಅದು ಆ ಕ್ಯಾಂಪಿನ ಸಾರ್ಥಕ್ಯತೆಯನ್ನು ನಾವು ಪಡಿತೇವೆ. ಹಾಗೆ ಇವತ್ತು ಕೂಡ ನಾವು ಮೇಯ್ನಾಗಿ ಮಾಡ್ತಿರೋದು ಮೇಜರ್ ಆಗಿ ಏನು ನಮ್ಮ ದಂಪತಿಗಳಲ್ಲಿರುವಂತಹ ಒಂದು ಮೂಢನಂಬಿಕೆ ಇರ್ಬೋದು, ಅಥವಾ ಭಯ ಇರ್ಬೋದು, ಸಂಕೋಚ ಇರ್ಬೋದು, ಇವುಗಳನ್ನು ಹೋಗಲಾಡಿಸಿ ಏನು ಅದಕ್ಕೆ ಚಿಕಿತ್ಸೆಯನ್ನು ಮಾಡ್ಬೋದು, ಏನು ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಲಿಕ್ಕೋಸ್ಕರ ಈಗಾಗಲೇ ನವ್ಯ ಹೇಳಿದ್ರು. ಇಲ್ಲೊಂದು ನಿಮಗೆ ಮುಗಿಸಿ ಹೋಗುವಾಗ ಒಂದು ಕ್ಲಾರಿಟಿ ಸಿಗ್ತದೆ ಅಂತ ಹೇಳ್ಬೋದು. ಬಹಳಷ್ಟು ಸಲ ನೋಡ್ತೇವೆ, ದಂಪತಿಗಳು ಬರ್ತಾರೆ, ಹೆಂಡತಿಯನ್ನು ಒಳಗೆ ಕಳಿಸಿಬಿಟ್ಟು ಅವನು ಗಂಡ ಹೊರಗಡೆ ಮೊಬೈಲ್ ನೋಡ್ತಾ ಇರ್ತಾನೆ. ಅಂದರೆ ಅವರಿಗೆ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಎಷ್ಟೋ ಸಲ ಬಂದು ಹೇಳ್ತಾರೆ ಹೆಂಗಸರು ಕೂಡ, ಅವು ಎನ್ನ ಪ್ರಾಬ್ಲಮ್ ಮತ್ತು ಆರ್ನ ಪ್ರಾಬ್ಲಮ್ ಅಂತ. ಬಟ್ ಮತ್ತೆ ಕೇಳಿದ್ರೆ ಇಬ್ಬರನ್ನು ನೀವು ಟೆಸ್ಟ್ ಮಾಡಿದ್ದೀರಾ? ಇಲ್ಲ, ಎನ್ನ ಪರೀಕ್ಷೆ ಆತಂದು ಆರ್ನ ಮಾತಿದ್ವಿ, ಆರ್ನ ಪರೀಕ್ಷೆ ಆತಂದು ಎನ್ನ ಮಾತಿದ್ವಿ. ಇದು ಸರ್ವೇ ಸಾಮಾನ್ಯ. ಇದು ಒಬ್ಬೊಬ್ಬರ ಜವಾಬ್ದಾರಿ ಅಲ್ಲ, ಗಂಡ ಹೆಂಡತಿ ಇಬ್ಬರು ಕೂಡ ಜವಾಬ್ದಾರಿ ಆಗಿರ್ತದೆ. ಇಬ್ಬರು ಕೂಡ ಅದರಲ್ಲಿ ಪಾಲುದಾರ. ಸಮಾನ ಮನಸ್ಕರಾಗಿದ್ದುಕೊಂಡು ಸರಿಯಾಗಿ ಅದನ್ನು ಸಮಾಲೋಚನೆ ಮಾಡಿಸಿ ಯಾರಿಂದ ಪ್ರಾಬ್ಲಮ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹುಡುಕಿ ಚಿಕಿತ್ಸೆ ಮಾಡಿದರೆ ಖಂಡಿತವಾಗಲೂ ಇದರಲ್ಲಿ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ. ಬಹಳಷ್ಟು ಮಂದಿ 40 ವರ್ಷ 45 ವರ್ಷ ಆದಮೇಲೆ ಹೊರಡ್ತಾರೆ, ನಾನೇ ಎಂಚಿನ ಮಾಡ್ಕೊಳ್ಳಿದ್ದ. ಅದರ ಬದಲಿಗೆ ಮದುವೆಯಾಗಿ 2-3 ವರ್ಷಗಳಲ್ಲಿ ಮಗು ಆಗಿಲ್ಲ ಅಂದಾಗ ನೀವು ಇದರ ಬಗ್ಗೆ ಯೋಚನೆ ಮಾಡಬೇಕು. ಸರಿಯಾದಂತಹ ಒಂದು ಡಾಕ್ಟ್ರಲ್ಲಿ ಹೋಗಿ ಇದಕ್ಕೆ ಸಮಾಲೋಚನೆ ಮಾಡಿ ಅಥವಾ ಕೇಳಿಬಿಟ್ಟು ನೀವು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಬಹಳಷ್ಟು ಬೇಗ ಪರಿಹಾರ ಸಿಗ್ತದೆ ಇದಕ್ಕೆ. ಯಾಕಂದರೆ ಇದು ಪರಿಹರಿಸೋದಲ್ಲ, ಇದು ಪರಿಹಾರ ಕೊಡಿ ಸಿಕ್ಕುವಂತಹ ಸಮಸ್ಯೆ ಆಗಿರ್ತದೆ. ಬಟ್ ಏನಂದ್ರೆ ನಿಮ್ಮಲ್ಲಿರುವಂಥ ಭಯ, ನಿಮ್ಮಲ್ಲಿರುವಂಥ ಸಂಕೋಚ, ನಿಮ್ಮಲ್ಲಿರುವಂಥ ಒಂದು ಏನು ಸಣ್ಣತನ, ಅಥವಾ ಏನು ಡಾಕ್ಟ್ರಲ್ಲಿ ಹೋದರೆ ಯಾರಾದರೂ ಏನಾದರೂ ತಿಳ್ಕೊಳ್ತಾರೆ ಏನೋ ಅಂತ. ಇವಾಗ ಈ ಕ್ಯಾಂಪಿಗೆ ನೋಡಿ ಬಹಳಷ್ಟು ಮಂದಿ ಮತ್ತೆ ಬರ್ತಾರೆ, ಯಾಕಂದರೆ ಈಗ ಬಂದರೆ ಎಲ್ಲಿ ಗೊತ್ತಾಗ್ತದ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು. ಬಟ್ ಅದರಲ್ಲಿ ಸಂಕೋಚ ಪಡುವಂಥದ್ದು ಏನಿಲ್ಲ. ಇದು ಇರುವಂಥದ್ದು ಸರ್ವೇ ಸಾಮಾನ್ಯ. ಇದನ್ನು ಸರಿಯಾಗಿ ಬಗೆಹರಿಸಿಕೊಂಡಲ್ಲಿ ಅಥವಾ ಡಾಕ್ಟ್ರಲ್ಲಿ ಹೋಗಿಬಿಟ್ಟು ನೀವು ಏನು ಪ್ರಾಬ್ಲಮ್ ಅಂತ ನೋಡಿದಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಸಿಗ್ತದೆ ಅಂತ ಒಂದು ಸಣ್ಣ ಪ್ರಯತ್ನವನ್ನು ನಾವು ಇವತ್ತು ಇಲ್ಲಿ ಮಾಡಿದ್ದೇವೆ. ಅದರ ಪ್ರಯತ್ನವನ್ನು ಯಾಕಂದರೆ ಇವೆಲ್ಲ ಮಂಗಳೂರು, ಬೆಂಗಳೂರು ದೂರದ ಊರಿಗೆ ಹೋಗುವಂಥದ್ದು. ಇಲ್ಲಿ ಇದು 24 hours ಡಾಕ್ಟರ್ ಸಿಗ್ತಾರೆ ನಿಮಗೆ. ಬಂದು ಇಲ್ಲಿ ಕ್ಯಾಂಪ್ ಆಗ್ಬೋದು, ಹೊರಗಡೆಯಿಂದ ಬರ್ಬೋದು ಡಾಕ್ಟರ್, ಬಂದು ಒಂದು ದಿವಸ ಮಾಡ್ತಾರೆ ಹೋಗ್ತಾರೆ. ಇಲ್ಲಿ ನಿಮಗೆ ಹಾಗಾಗೋದಿಲ್ಲ. ಇವರು ಯಾವಾಗಲೂ ಸಿಗ್ತಾರೆ. ಡಾಕ್ಟರ್ ನವ್ಯ ಅವರು ನಮ್ಮಲ್ಲಿ ವ್ಯವಸ್ಥೆ ಕಂಪ್ಲೀಟ್ ಆಗಿ ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ IVF ಕೂಡ ನಮ್ಮಲ್ಲೇ ಪ್ರಾರಂಭ ಆಗ್ತದೆ. ಅವಶ್ಯಕತೆ ಬಿದ್ದರೆ ಅದರ ಉಪಯೋಗ ಪಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ, ತಮಗೆಲ್ಲರಿಗೂ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿರುವಂತಹ ಶ್ರೀಧರ್, ರಾಜಶ್ರೀ ಹಾಗೂ ನಮ್ಮ ರೋಟರಿ ಮಿತ್ರರಿಗೆಲ್ಲರಿಗೂ ತಮ್ಮೆಲ್ಲರಿಗೂ ವಂದಿಸ ನನ್ನ 2 ಮಾತನ್ನು. ಯಾರಾದರೂ ಮನೆಗೆ ಹೋದಾಗ ಸಿಹಿ ಊಟ ಕೊಟ್ಟರು ಅಂತಂದರೆ ತುಂಬ ಖುಷಿ ಆಗುತ್ತೆ. ಸೊ ಸಿಹಿ ಊಟ ಆದಮೇಲೆ ಅವರು ಗೇಟ್ವರೆಗೆ ಬಂದು ಬೀಳ್ಕೊಟ್ರೆ ಆಗ ಆಗುವಂಥ ಒಂದು ಖುಷಿ ಬೇರೆ ಯಾವುದೂ ಇಲ್ಲ. ಊಟ ಹಾಕಿಸೋದು ಮುಖ್ಯ ಆಗೋದಿಲ್ಲ. ಗೇಟ್ವರೆಗೆ ಬಂದು ಇನ್ನೊಮ್ಮೆ ನಮ್ಮನೆಗೆ ಬನ್ನಿ ಅಂತ ಹೇಳುವಂಥ ಒಂದು ಕರೆಯನ್ನು ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೋಗಿದ್ದಕ್ಕೆ ಸಾರ್ಥಕ ಅಂತ ಅನಿಸುತ್ತೆ. ಹಾಗೆಯೇ ನಮ್ಮಲ್ಲಿ ನಾವು ಯಾವಾಗಲೂ ಕೂಡ ಅಷ್ಟೇ ಧನ್ಯವಾದಕ್ಕೋಸ್ಕರವಾಗಿ ನಮ್ಮ ಭಾರತಿ ಮೇಡಮನ್ನು ನಾವು ಹೇಳ್ತೀವಿ. ಯಾಕೆ ಕೇಳ್ತೀವಿ ಅಂತಂದರೆ ಇದೇ ಕಾರಣಕ್ಕೋಸ್ಕರವಾಗಿ. ನೀವು ಒಂದು ಧನ್ಯವಾದ ಹೇಳಿದಾಗ ಆ ಒಂದು ಕಾರ್ಯಕ್ರಮದ ಉತ್ಕೃಷ್ಟತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಇವಾಗಲೂ ಕೂಡ ಅವರು ಹೇಳಿದ್ರು, ನಾನೇ ಹೇಳಬೇಕು, ಇಲ್ಲ ನೀವೇ ಹೇಳಬೇಕಾಗತ್ತೆ. ಯಾಕೆಂತಂದರೆ
ನೀವು ಈ ಆಸ್ಪತ್ರೆಯ ಬೆಳವಣಿಗೆಯ ಅತ್ಯಂತ ಪ್ರಮುಖ ಪಾಲುದಾರರು. ಹಾಗಾಗಿ ನೀವೇ ಒಂದು ಧನ್ಯವಾದ ಹೇಳಿದಾಗ ಅದಕ್ಕೊಂದು ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಿಟ್ಟಿನಲ್ಲಿ ನಾನು ಅವರನ್ನು ವಿನಂತಿಸ್ಕೊಂಡೆ. ಒಪ್ಕೊಂಡಿದ್ದಾರೆ. ಅವರ ಧನ್ಯವಾದದೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗ ಧನ್ಯವಾದ ಡಾಕ್ಟರ್ ಭಾರತಿ ಜಿ ಕೆ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಅವರಿಗೆ ಧನ್ಯವಾದ ನಾನು ಇವತ್ತು ಹೇಳುವುದಿಲ್ಲ ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಜ್ಯೋತಿ ಬೆಳಗಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮವರೇ ಆದಂತಹ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂತಹ ಶ್ರೀಧರ್ ಕೆವಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಆ್ಯನ್ಸ್ ಕ್ಲಬ್ಬಿನ ಪ್ರೆಸಿಡೆಂಟ್ ಆದಂತಹ ರಾಜೇಶ್ ಅವರು ನಿಮಗೆಲ್ಲ 2 ಹಿತನುಡಿಗಳನ್ನು ಹೇಳಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆ. ಅದೇ ರೀತಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಡಲು ಸಹಕರಿಸಿದ ನಮ್ಮವರೇ ಆದಂಥ ಡಾಕ್ಟರ್ ಗೋಪಾಲಕೃಷ್ಣವರಿಗೂ ನಮ್ಮ ಎಲ್ಲರ ಪರವಾಗಿ ವಂದನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ರೂವಾರಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ಡಾಕ್ಟರ್ ನವ್ಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆ. ಅದೇ ರೀತಿ ನನ್ನ ಆ್ಯನ್ ಸಹೋದರಿಯರು, ರೋಟರಿ ಬಂಧುಗಳು ಹಾಗೂ ಇಲ್ಲಿ ಈ ಶಿಬಿರದ ಒಂದು ಸಹಾಯವನ್ನು ಪಡೆಯುವಂಥ ಎಲ್ಲ ದಂಪತಿಗಳಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗಗಳಿಗೂ ಮತ್ತು ಬಂದಂತಹ ಎಲ್ಲರಿಗೂ ಕೊನೆಯಲ್ಲಿ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್. ಇದರೊಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಯಾರ್ಯಾರು ಬಂದಿದ್ದಾರೆ ಅವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಡಾಕ್ಟರ್ ನವ್ಯ ಭಟ್ರವರಲ್ಲಿ ತಿಳಿದಾಗ ಬೇಕಂತ ಸಲಹೆ ಸೂಚನೆ ಎಲ್ಲ ಅವರು ಕೊಡಲಿಕ್ಕಿದ್ದಾರೆ ಅಂತ ಹೇಳ್ಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಬೆನಕ ಆಸ್ಪತ್ರೆಯ ಪರವಾಗಿ ತಲೆಬಾಗಿ ನಮಿಸ್ತಾರೆ. ಆರೋಗ್ಯದ ಬಗ್ಗೆ ಯಾವುದೇ ರಾಜಿ ಇಲ್ಲ, ಏಕೆಂದರೆ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ. 27 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಬಂದಿರುವ ಬೆನಕ ಹೆಲ್ತ್ ಸೆಂಟರ್ ಇಂದು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸೇವೆ ನೀಡುತ್ತಿರುವ ಪ್ರಮುಖ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. 130 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆಯಾಗಿರುವ ಬೆನಕ ಹೆಲ್ತ್ ಸೆಂಟರ್ ರೋಗಿ ಸುರಕ್ಷತೆ ಮತ್ತು ಗುಣಮಟ್ಟದ ಆರೈಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿ NABHನಿಂದ ಸತತ 3ನೇ ಬಾರಿ ಮಾನ್ಯತೆ ಪಡೆದ ಹೆಮ್ಮೆಯ ಆಸ್ಪತ್ರೆಯಾಗಿದೆ. ಅನುಭವ ಸಂಪನ್ನ ತಜ್ಞ ವೈದ್ಯರ ತಂಡ 24x7 ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸುಧಾರಿತ ಪ್ರಯೋಗಾಲಯ ಸೇವೆಗಳು, ಡಿಜಿಟಲ್ ಡಯಾಗ್ನೋಸ್ಟಿಕ್ ಸೌಲಭ್ಯಗಳು, ಫಾರ್ಮಸಿ ಮತ್ತು ಸಮಗ್ರ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಸಾಮಾನ್ಯ ಆರೋಗ್ಯ ತಪಾಸಣೆಯಿಂದ ಹಿಡಿದು ವಿಶೇಷ ಚಿಕಿತ್ಸೆಗಳವರೆಗೆ ಪ್ರತಿಯೊಬ್ಬ ರೋಗಿಗೂ ವೈಯಕ್ತಿಕ ಕಾಳಜಿ, ಗುಣಮಟ್ಟದ ಚಿಕಿತ್ಸೆ ಮತ್ತು ಮಾನವೀಯ ಸೇವೆಯನ್ನು ನೀಡುವುದು ನಮ್ಮ ಬದ್ಧತೆ. ನಿಮ್ಮ ಕುಟುಂಬದ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿ ಬೆನಕ ಹೆಲ್ತ್ ಸೆಂಟರ್, ಮುಖ್ಯ ರಸ್ತೆ, ಉಜಿರೆ. ಸಂಪರ್ಕಿಸಿ 08256236742. ಬೆನಕ ಹೆಲ್ತ್ ಸೆಂಟರ್ 27 ವರ್ಷಗಳ ವಿಶ್ವಾಸ, ಗುಣಮಟ್ಟದ ಆರೈಕೆಯ ಭರವಸೆ.